ಸ್ವಾಮಿ ನೋಡಿ ಜನ ಇದೆ ಅಂತೀರಾ, ಅಷ್ಟೇನು ಜನ ಇಲ್ಲ ನೋಡಿ. ನಮ್ಮ ಸ್ವಾಮಿಗಳು ಹತ್ತವ್ರೆ, ಅವ್ರದ್ದೇ ಮೊಬೈಲು ಅವರೇ ಹೇಳಿ ಸ್ವಾಮಿ, ಅವರೇ ನೋಡಿ ಲೈವ್ ಮಾಡೋ ಒಂದವ್ರೆ ನೋಡಿ. ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ, ಜನ ಅಷ್ಟೊಂದೇನಿಲ್ಲ, ಹೋಸದಿಗಿನ ಒಂದು 5-10% ಜಾಸ್ತಿ ಅವರೇ, ಏನೂ ಮಾಡೋಕ್ಕಾಗಲ್ಲ ಸ್ವಾಮಿ. ಅಯ್ಯಪ್ಪ ದಿನಕ ತೋಮ್ ತೋಮ್, ಅಯ್ಯಪ್ಪ ದಿನಕ ತೋಮ್ ತೋಮ್, ಅಯ್ಯಪ್ಪ 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 ಏಕಾಂತವಾಸ ಏಕಾಂತವಾಸ ಸತ್ಯ ಸ್ವರೂಪ ಸತ್ಯ ಸ್ವರೂಪ ನೀನೇ ದಿಕ್ಕು ನೀನೇ ದಿಕ್ಕು ದೀನದಯಾಳ ದೀನದಯಾಳ ಸ್ವಾಮಿಯೇ ಅಯ್ಯಪ್ಪ. ನೋಡಿ ನಾಗಣ್ಣ ಸ್ವಾಮಿಯವರು ಹತ್ತಿಸ್ತಾರೆ, ಅಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಅಂತ. ಈಗ ಹೂವನ್ನ ಅಲಂಕಾರ ಮಾಡ್ತಾ ಇದ್ದಾರೆ ನೋಡಿ. ಇವರು ಕೆಂಚ ಸ್ವಾಮಿಗಳು. ನಮ್ಮ ಫ್ರೆಂಡ್ ಸ್ವಾಮಿನಾ? ಮುರಳಿ ಸ್ವಾಮಿ ನೀವು ಹೇಳ್ತಾರದು ಅವ್ರ ಗೊತ್ತಾರೀ ರೀ. ಇದು ದೇವ್ರ ಫೋಟೋ ಏನಿಲ್ಲಲ್ಲ ಸ್ವಾಮಿ ಇದರಲ್ಲಿ. ಅವ್ರನ್ನ ಆಗಲೇ ಮಾಡಿದ್ದೀವಿ, ಲಾಸ್ಟ್ ಇಯರ್ ಬ್ಲಾಕಲ್ಲೇ ಹಾಕಿದ್ದೀವಿ ಅವ್ರನ್ನ, ಮೇಲ್ ಹೈಲೈಟ್ ಮಾಡಿ ಹಾಕಿದ್ದೀವಿ ನೋಡಿ. ಕಲಾಕಾರ ಕೆಂಚ ಸ್ವಾಮಿಗಳು ನೋಡಿ, ಕಲ್ಲಲ್ಲಿ ಕಲೆ ಬಿಡಿಸ್ತಾ ಇದ್ದಾರೆ. ಇವರು ನಾಕಾಣಿ ನಾರಾಯಣ ಅವ್ರು, ಇವರು ಸ್ವಾಮಿಗಳು. ಇಲ್ಲ ಪಾದಯಾತ್ರೆ ಬಂದ್ಬಿಡ್ತೀನಿ ಬಿಡಿ ಸ್ವಾಮಿ, ಬಿಟ್ಬಿಟ್ಟು ಹೋದ್ರೆ ಏನಿಲ್ಲ, ಪಾದಯಾತ್ರೆ ಸುದ್ದಿ. ಒಂದು ವಾರ ರಜೆ ಆಗಲಿ, ಒಂದು ತಿಂಗಳು ರಜೆ ಆಗಲಿ. ಹಾಂ ನೋಡಿ, ನಮ್ಮ ಕೆಂಚ ಸ್ವಾಮಿಗಳು ಒಳ್ಳೆ ಐಡಿಯಾ ಕೊಡ್ತಾ ಇದ್ದಾರೆ. ಈ ನಮ್ಮ ಹುಡುಗ ಇವ್ರು ಅಲ್ಲಿ ಬಿಡ್ತಾನೆ ಇರ್ತಾನೆ ನಂತರ. ಇದು ಬರೀ ಫ್ರೆಂಡ್ಸ್ ಮಾತ್ರ ಹಾಕು, ಸರಿನಾ? ಹಾಕಿದೀನಿ ಬಿಡಿ. ಸೊ ನಮಸ್ತೆ ಸ್ವಾಮಿ. ಪ್ರತಿ ವರ್ಷದಂತೆ ಈ ವರ್ಷನೂ ಶಬರಿಮಲೆ ಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಯಾವಾಗಲೂ ಗುರು ಬೇಕು ಸ್ವಾಮಿಗಳಿಗೆ. ಅಂದರೆ ಗುರು ಏನಕ್ಕೆ ಇರಬೇಕು ಅನ್ನೋದು ಶಬರಿಮಲೆ ಯಾತ್ರೆ ಮಾಡಿದಾಗ ಅದ್ರ ಪ್ರತಿಯೊಂದು ಇದರಲ್ಲೂ ನಮಗೆ ಅದು ಅರಿವು ಬರುತ್ತೆ. ನಾವು ಮಾಲೆ ಹಾಕಿದಾಗ, ಕನ್ನಿಸ್ವಾಮಿಯಾಗಿದ್ದಾಗ ಯಾವ ಥರ ನಡ್ಕೋಬೇಕು, ಯಾರಿಗೆ ಯಾವ ಗೌರವ ಕೊಡಬೇಕು ಅನ್ನೋದು ಕನ್ನಿಸ್ವಾಮಿ ಆದಾಗ ಗುರುಗಳು ಯಾರು ಗುರುಸ್ವಾಮಿಗಳು ಇರ್ತಾರೆ ಅವರಿಂದ ನಾವು ಪ್ರತಿಯೊಂದರಲ್ಲೂ ಕಲಿತಾ ಹೋಗ್ತೀವಿ. ಇಲ್ಲಿ ಯಾರ ದುಡ್ಡಿಂದ ಆಗಲಿ ಆಸ್ತಿಯಿಂದ ಆಗಲಿ ಶ್ರೀಮಂತರಲ್ಲ, ಅಂದರೆ ದೊಡ್ಡವರಾಗಲ್ಲ, ವ್ಯಕ್ತಿಯಿಂದ ಆಗಲಿ ದೊಡ್ಡವರಾಗಲ್ಲ. ಸೊ ನೀವು ಮಾಲೆ ಎಷ್ಟು ವರ್ಷ ಹಾಕಿದ್ದೀರಾ, ಅದರಲ್ಲಿ ನೀವೇನು ತಿಳ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗುತ್ತೆ ಅನ್ನೋದೇ ಈ ಯಾತ್ರೆ. ಸೊ ಪ್ರತಿ ವರ್ಷ ಇದಂತೆ ಈ ವರ್ಷ ಹೋಗ್ತಾ ಇದ್ದೀವಿ.
ಸ್ವಾಮಿ ಪಾದಾರವಿಂದ ಗೋವಿಂದ ಪಾರ್ವತಿ வீரமணி கண்டன் காசி ராமேஸ்வர பாண்டி விளையாடம் அழைக்கையாடும் ஓம் ஸ்ரீ சுதனானந்த சிவாயப்பா ನಾನು ಇವಾಗ ಆಚೆ ಹೋಗ್ತೀನ ಹೌದಾ ಅದು ಅಪ್ಪಂದು ಇದು ಬರುತ್ತಲ್ಲ ತೊಗೊಂಬರಕ್ಕೆ ಅಕ್ಕ ಇದನ್ನು ವಿಡಿಯೋ ತಗೊಳ್ತೀರಾ ನೋಡಿಲ್ಲ ಪೊಲೀಸ್ ಗಾಡಿ ಅಂತ ಅಚ್ಚಿತ ಬರ್ಲೇ 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 ಬಾಯ್ 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 ಸ್ವಾಮಿ ಅಮ್ಮ ಸಮಯ ಕೊಟ್ರಿ ಅದು ಅಲ್ಲ ಫೋನ್ ಬಿಟ್ಟು ಕೊಡ್ತಿದ್ರಲ್ಲ ಹೇಳ್ರಿ ಡ್ರೈವರ್ ಅಪ್ಪ ಡ್ರೈವರು ನಮ್ಮ ಟಿ ಟಿ ಸ್ವಾಮಿ ಡ್ರೈವರು ಹೇಳ್ರಿ ಸ್ವಾಮಿ ನೀವು ಹೇಳ್ಬೇಕು. ಪ್ರತಿಯೊಂದು ಕಾರ್ಯಕ್ಕೂ ಒಂದು ಶಕ್ತಿ ಮೂಲ ಅಂತ ಇರುತ್ತೆ. ಆ ಶಕ್ತಿ ಮೂಲನೇ ಈ ದೈವ ಭಕ್ತಿ. ಸೊ ದೈವ ಭಕ್ತಿ ಯಾಕೆ ಇರಬೇಕು ಅಂದರೆ ಮನುಷ್ಯನ ಒಂದು ಗುರಿ ಒಂದು ಸಾಧನೆ ಮಾಡೋದಕ್ಕೆ ಒಂದು ಮಾರ್ಗ ಬೇಕಾಗುತ್ತೆ. ಆ ಮಾರ್ಗಕ್ಕೋಸ್ಕರ ನಾವು ದೈವ ಶಕ್ತಿಗಳನ್ನ ಪೂಜಿಸಬೇಕು, ಆರಾಧಿಸಬೇಕು. ಆವಾಗ ನಮಗೆ ಅದು ಏನೇ ಆಗಲಿ ಗಳಿಸೋದಕ್ಕೆ ಶಕ್ತಿ ಸಿಗುತ್ತೆ, ಒಂದು ದಾರಿ ಸಿಗುತ್ತೆ. ನಾವು ಈ ದಾರಿಲೂ ಒಂದು ಯಶಸ್ಸಿರುತ್ತೆ. ಆ ಯಶಸ್ಸನ್ನು ಕಂಡ್ಕೋಬೇಕಂದ್ರೆ ಸೊ ನಾವು ಶ್ರದ್ಧೆಯಿಂದ ಮಾಡೋದ್ರಿಂದ ಸಿಗುತ್ತೆ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮಗೆ ನಮ್ಮ ಮಂಡಳಿಲಿದ್ದಂಥ ಗುರುಗಳು ಹೇಳಿದ್ದು, ದೇವರಾಜ್ ಸ್ವಾಮಿಗಳು. ನಾವು ಕೆಲವೊಂದು ಇದರಲ್ಲಿ ತುಂಟಾಟಿಕೆಯಿಂದ ಮಾತಾಡ್ತೀವಿ, ಕೆಲವು ಇದರಿಂದ ಕಿತ್ತಾಡ್ತೀವಿ, ಜೋಕ್ ಮಾಡ್ಕೊಂಡಿರ್ತೀವಿ. ಆದರೆ ಆ ಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಒಂದು ಜಾಗದಲ್ಲಿ ನಿಲ್ಲಿಸಿ
ಆದ್ದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಫೋನ್ ಮಾಡಿ ಹೇಳ್ತೀನಿ ಬಿಡಿ ಸ್ವಾಮಿ ಈ ಸರ್ತಿ. ಏನಪ್ಪ ನಾವಿಲ್ಲಿ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾ ಇರೋದು. ಸೊ ತುಂಬಾ ಪ್ರೋಟೋಕಾಲ್ ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮಂಡಳಿಯಿಂದ ಈ ಸತಿ ತುಂಬಾ ಪ್ರೋಟೋಕಾಲ್ ಇದ್ದಿದ್ರಿಂದ ಅದಕ್ಕೆ 2 ಆಸ್ಪತ್ರೆಗಳನ್ನ ಹೊಸದಾಗಿ ಇದು ಮಾಡಿದ್ರಂತೆ. ಮತ್ತು 15,000ಗಿನ್ನ ಹೆಚ್ಚು ಪೊಲೀಸರನ್ನ ನೇಮಕ ಮಾಡಿದ್ರಂತೆ. ಏನಪ್ಪ ಇದು ಇಷ್ಟು ಒಂದು ಎಲೆಕ್ಷನ್ ಇತ್ತು, ಅಂದರೆ ಸ್ಟೇಟ್ ಎಲೆಕ್ಷನ್ ಮುಂದೆ ನಡೆಯುತ್ತೆ. ಆ ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಅವರು ಸೆಕ್ಯೂರಿಟಿನ ಮಾಡಿದರು. ತುಂಬ ಒಳ್ಳೆಯದು, ಆದರೆ ಮುನ್ನೆಚ್ಚರಿಕೆನೂ ಮಾಡಿದರು. ನಾವು ಯಾವುದನ್ನು ನೋಡದೆ ಸ್ವಾಮಿ ಅಯ್ಯಪ್ಪನ ಮೇಲೆ ಭಾರ ಹಾಕಿ ಹೊರಟು. ದರ್ಶನ ಚೆನ್ನಾಗಾಯಿತು. ಶಬರಿಮಲೆ ಜನ ಇಲ್ಲ ಅಂತಾರೆ ಸ್ವಾಮಿಗಳು, ಜನ ನೋಡಿ ಎಷ್ಟಿದ್ದಾರೆ. ನಾವು ನಾಗಸ್ವಾಮಿ ಈಗ ಯಾವ ಮೇಡು ಸ್ವಾಮಿ ಏನೋ ಮೇಡು ಹೇಳ್ತಾರಲ್ಲ, ಪನ್ನಂ ಮೇಡು ಬೆಟ್ಟ ಹತ್ತಿದ್ದೀವಿ, ಮುಂದೆ ಹೋಗ್ತಾ ಇದ್ದೀವಿ. ಎಷ್ಟಿದೆ ಸ್ವಾಮಿ. ನಾವು ಎಲ್ಲ ಸ್ನಾನ ಎಲ್ಲ ಮಾಡಿದ್ದೀವಿ, ಏನು ಯಾವುದೇನು ತೊಂದರೆ ಏನಿಲ್ಲ ಸ್ವಾಮಿ. ಭತ್ತ ಯಾರೋ ಸ್ವಾಮಿಗಳು ಮಾತಾಡ್ಕೊತ ಇದ್ರು, ಇದು ನೆಕ್ಸ್ಟ್ ಎಲೆಕ್ಷನ್ ಏನೋ ಇದೆ ಅದಕ್ಕಾಗಿ ಹಿಂಗೆಲ್ಲ ಆಗುತ್ತೆ ಅಂತ. ನಮ್ಗೆ ಗೊತ್ತಿಲ್ಲ, ನಿಮ್ಮ ಸೇಫ್ಟಿಲಿ ನೀವು ಬನ್ನಿ ಸ್ವಾಮಿ. ಇದೆ ನಾವು ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ. ಸೊ ನೋಡಿ, ಹೀಗೆ ಕಂಟಿನ್ಯೂ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.